ಎಸ್ಐಟಿ ಕಚೇರಿಗೆ ಮಹೇಶ್ ಶೆಟ್ಟಿ ತಿಮರೋಡಿ ಇವತ್ತು ದಿಢೀರ್ ಅಂತ ಭೇಟಿ ಕೊಟ್ಟಿರೋದು. ಬೆಳ್ತಂಗಡಿ ಪೊಲೀಸ್ ಠಾಣೆಯಿಂದ ಎಸ್ಐಟಿ ಕಚೇರಿಗೆ ಬಂದು ಭೇಟಿ ಮಾಡಿರೋದು. ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಾಂತಿ ಅವರನ್ನ ಭೇಟಿ ಮಾಡಿರೋದು ತಿಮರೋಡಿ. ಎಸ್ಐಟಿಯಿಂದ ತಿಮರೋಡಿಗೆ ಯಾವುದೇ ನೋಟಿಸನ್ನು ಕೊಟ್ಟಿರಲಿಲ್ಲ. ಆದರೂ ಮಹೇಶ್ ಶೆಟ್ಟಿ ತಿಮರೋಡಿ ಬಂದು ಭೇಟಿ ಮಾಡಿದ್ಯಾಕೆ ಅಂತ ಪ್ರಶ್ನೆ ಇಲ್ಲಿದೆ. ಸ್ವಯಂ ಪ್ರೇರಿತವಾಗಿ ಬಂದಿರೋದು ತಿಮರೋಡಿ. ಇಲ್ಲಿಗೆ ನೀನು ಬರಬೇಕು, ಅಟೆಂಡ್ ಮಾಡಬೇಕು, ನೋಟಿಸ್ ಕೊಡ್ತಾ ಇದ್ದೀವಿ ಅಂತ ಯಾವ ನೋಟಿಸು ತಿಮರೋಡಿಗೆ ಬಂದಿಲ್ಲ. ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದಂಥ ಕೇಸಲ್ಲಿ ವಿಚಾರಣೆಗೆ ಹಾಜರಾಗಿದ್ದದ್ದು ತಿಮರೋಡಿ. ಆದರೆ ಏಕಾಏಕಿ ಪೊಲೀಸ್ ಠಾಣೆಯಿಂದ ಎಸ್ಐಟಿ ಆಫೀಸ್ಗೆ ಯಾಕೆ ಬಂದರೂ ಗೊತ್ತಿಲ್ಲ. ಎಸ್ಐಟಿ ಕಚೇರಿಯಲ್ಲಿ ಮಹೇಶ್ ಶೆಟ್ಟಿ, ಚಿನ್ನಯ್ಯ ಒಂದು ಕಡೆ ಮುಖಾಮುಖಿ ಕೂಡ ಆಗಿದ್ದಾರೆ. ಎಸ್ಐಟಿ ಕಚೇರಿಯಿಂದ ತಿಮರೋಡಿ ಆಚೆ ಹೋಗೋದಕ್ಕೂ ಆ ಕಡೆ ಚಿನ್ನಯ್ಯ ಎಂಟ್ರಿ ಕೊಡೋದಕ್ಕೂ ಒಂದೇ ಆಗಿತ್ತು. ಪ್ರಕರಣ ಏನು ಅಂತ ನೋಡಿದ್ರೆ ಕರ್ತವ್ಯಕ್ಕೆ ಅಡ್ಡಿಪಡಿಸಿದಂಥ ಪ್ರಕರಣ ಇದು. ಅದರ ಸಂಬಂಧ ವಿಚಾರಣೆ ಇತ್ತು. ಬ್ರಹ್ಮಾವರ ಪೊಲೀಸರು ವಶಕ್ಕೆ ಪಡೆಯುವಂಥ ವೇಳೆಯಲ್ಲಿ ತಿಮರೋಡಿ ಅಡ್ಡಿಪಡಿಸಿದ್ರು ಅಂತ ಆರೋಪ. ಈ ಸಂಬಂಧ ಪ್ರಕರಣ ದಾಖಲಿಸಿಕೊಂಡಿದ್ದರು ಬೆಳ್ತಂಗಡಿಯ ಪೊಲೀಸರು. ಪ್ರಕರಣದಲ್ಲಿ ಮೂರನೇ ಆರೋಪಿಯಾಗಿರೋದು ಮಹೇಶ್ ಶೆಟ್ಟಿ ತಿಮರೋಡಿ. ಗಿರೀಶ್ ಮಟ್ಟಣ್ಣನವರ್, ಜಯಂತ ಟಿ, ಮೋಹನ್ ಕುಮಾರ್ ಶೆಟ್ಟಿ ಸೇರಿದಂತೆ 10 ರಿಂದ 15 ಜನರ ವಿರುದ್ಧವಾಗಿ ಇಲ್ಲಿ ಪ್ರಕರಣವನ್ನು ಪೊಲೀಸರು ದಾಖಲು ಮಾಡಿದ್ದಾರೆ.